ಮೈ ಮೇಲೆ ಹಾಕಿದ್ರೆ ಜೋರಾಗಿ ಕಿರಿಸ್ಬಿಡ್ತೀನಿ ನೋಡಿ. ಸತ್ತಿರೋ ಅಲ್ಲೇನು ಇಟ್ಕೊಂಡು ಆಟಾಡ್ತಿರಲ್ಲ ನೀವು ಮಂದಿ ತಂಡಲ್ಲಿ ಅಲ್ಲಿಯಾಗೆ ಹುಡ್ತೀರಾ, ನೋಡ್ತಾ ಇರಿ. ಯಾರೋ ಬಂದು ಸಾಯಿಸಿರ್ತಾರೆ. ಅದ್ರ ಅಪ್ಪ ಅಮ್ಮ ಬಂಧು ಬಳಗ ಮಕ್ಕಳು ಅಯ್ಯೋ ಎಲ್ಲೆಲ್ಲೋ ಇರ್ತಾರ. ಅದನ್ನ ಮೊದಲು ಬಿಸಾಕ್ರು ಫಸ್ಟು. ಏನ್ರಾಯ್ತು ನಿಮ್ಗೆಲ್ಲ? ಬಾರ ಇದೆ ರೋಡ ನಿಂತ್ಕೊಂಡು ಇಷ್ಟು ಜೋರಾಗಿ ಕಿರ್ಚ್ತಾ ಇದ್ದೀರಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅಕ್ಕ 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 ನಿಮ್ಗೊಂದು ದೊಡ್ಡ ಗಿಫ್ಟ್ ಇದೆ. ಅಕ್ಕ ಅಕ್ಕ ಗಿಫ್ಟ್ ಕೊಡ್ತಾರಂತೆ, ನಡಿ ಹೋಗೋಣ. ನನಗೆ ಕೊಡ್ರೋ? ನನಗೆ ಕೊಡೋ, ನಾನು ಏನಂತ ನೋಡ್ತೀನಿ. ರಾಜ್, ಇಷ್ಟೊಂದು ಜನರಲ್ಲಿ ಯಾರು ಗಿಫ್ಟ್ ಕೊಡೋಣ? ಯಾರು ಜಾಸ್ತಿ ಇರುತ್ತೆ ಅವ್ರಿಗೆ ಕೊಡೋಣ. ಲೋ, ಅಕ್ಕನ್ಗೆ ಹಲ್ಲಿ ಜುರ್ಲಿ ಅಂದ್ರೆ ತುಂಬಾ ಭಯ. ಅಕ್ಕ ನಿಮ್ಗೆ ಗಿಫ್ಟ್ ಕೊಡ್ತೀವಿ, ಯಾರಿಗೂ ಕೊಡಲ್ಲ. ಏನು ಆ ಗಿಫ್ಟ್ ನನಗೆ ಕೊಡ್ತೀರಾ? ಅಂಥದ್ದೇನಿದೆ ಗಿಫ್ಟ್ ಅಲ್ಲಿ? ಸರಿ ಕೊಡಿ. ಅಯ್ಯೋ ಅಕ್ಕ ಬೇಡ, ಎದುರು ಬಿಡ್ತೀರಾ. ನನ್ನ ಮಾತು ಕೇಳಿ, ಆ ಹುಡುಗರು ಸರಿ ಇಲ್ಲ. ಸುಮ್ಮನೆ ನಮ್ಗೆ ಹೋಗ್ಬೇಕು. ಅಕ್ಕ ನೀವು ಅವ್ರ ಮಾತು ಕೇಳ್ಬೇಡಿ. ಬೇಗ ಗಿಫ್ಟ್ ಕೊಡ್ರು. ನೋಡಿ, ದಾನ ಮಾಡುವಾಗ ಒಳ್ಳೆದನ್ನೇ ಮಾಡಬೇಕು. ನಾವು ಒಳ್ಳೆಯವರು. ನೀವು ದಾನ ಕೊಟ್ರೆ ನಿಮಗೆ ಖಂಡಿತ ಪುಣ್ಯ ಬರುತ್ತೆ. ಅಯ್ಯೋ ಬೇಗ ಕೊಡ್ರ, ಆಮೇಲೆ ಬೇರೆ ಯಾರಾದ್ರೂ ಬಂದು ಇಸ್ಕೊಂಡ್ಬಿಟ್ರೆ ಕಷ್ಟ. ಸರಿ ಅಕ್ಕ, ನಿಮ್ಗೆ ಕೊಡ್ತೀವಿ. ಕಣ್ಮುಚ್ಚಿ ಕೈ ಚಾಚಿ. ರೆಡಿ ಅಕ್ಕ? 1 2 3. ಏನ್ರ ಇದೆ ಇದ್ರಲ್ಲಿ? ಸತ್ತಿರೋ ಹಲ್ಲಿ. ನಿಮ್ಮನ್ನ ಅಯ್ಯೋ ಪಾಪಿಗಳ ಸತ್ತಿರೋ ಹಲ್ಲಿ ಮೈ ಮೇಲೆ ಬಿಸಾಕ್ತೀರಾ? ವಾಪಸ್ ಬನ್ನಿ, ಸಿಕ್ಕರೆ ಇದೆ ನಿಮ್ಗೆ. ಸತ್ತಿರೋ ಹಲ್ಲಿನ ಮೈ ಮೇಲೆ ತಂದಾಕ್ತಿರಲ್ಲ ಮನುಷ್ಯ ನೀವು. ನಿಮ್ದು ಗಲಾಟೆ? ಅರ್ಧ ಗಂಟೆ ಮುಂಚೆ ಇವ್ರು ಕಿರ್ಚಾಡ್ತಿದ್ರು, ಇವಾಗ ನೀವು ಕೂಗಾಡ್ತಿದ್ದೀರಾ. ಕಾಮನ್ ಸೆನ್ಸ್ ಇಲ್ವಾ? ಅಕ್ಕಪಕ್ಕ ಮನೆ ಇದೆ ಅಂತ. ಓ, ನೀವು ಇಲ್ಲೇ ಇದ್ದೀರಾ? ಆವತ್ತು ನನ್ನ ಕಾರಲ್ಲಿ ಜೋರಾಗಿ ಹಾರ್ನ್ ಮಾಡ್ತಾ ಮ್ಯೂಸಿಕ್ ಆಗ್ತಾ ಹೋಗ್ಬೇಕಾದ್ರೆ ನೀವೇ ತಾನೇ ನಿಲ್ಲಿಸಿ ಬೈದಿದ್ದು. ನಿಮ್ಗೊಂದು ರೂಲ್ಸು, ನಮ್ಗೊಂದು ರೂಲ್ಸಾ? ಆವತ್ತು ನಾನು ಏನು ಮಾತಾಡಿದ್ರೆ ಸುಮ್ಮನೆ ಹೋದೆ. ಯಾಕೆ ಗೊತ್ತಾ? ಅಕ್ಕಪಕ್ಕದ ಮನೆಯವರ ಮೇಲೆ ಇವತ್ತೆಲ್ಲ ನಾಳೆ ಸಿಗ್ತಾರೆ ಅಂತ. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ನೋಡಿ ಅಲ್ಲಿ ಎಲ್ಲ ಮನೆಯವರು ಹೊರಗಡೆ ಬಂದು ಹೇಗೆ ನೋಡ್ತಿದ್ದಾರೆ ಅಂತ. ಏನ್ರಿ ನಿಮ್ದು ಗಲಾಟೆ? ಇರಿ, ಮಾಡ್ತೀನಿ ನಿಮ್ಗೆ. ಏನ್ ಸುಮ್ಮನೆ ನಿಂತಿದ್ದೀರಾ? ಎಲ್ರಿಗೂ ಉತ್ತರ ಕೊಡಿ. ಏನ್ರಿ ನಿಮ್ದು? ನಾನು ಅವಾಗಿಂದ ಪಾಲ್ಕಲ್ಲಿ ನೋಡ್ತಾನೆ ಇದ್ದೀನಿ. ಸದ್ಯನೂ ಅಲ್ಲಿನ ತಂದು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೀರಾ? ಪಾಪ ಅದೊಂದು ಪ್ರಾಣ ಇರೋ ಪ್ರಾಣಿ ಕಂಡ್ರು, ಅದಕ್ಕೂ ಹೇಳೋರು ಕೇಳೋರು ಇರ್ತಾರೆ. ಆ ಆತ್ಮ ಮೇಲಿಂದ ನೋಡ್ತಾ ಇರುತ್ತೆ, ಯಾರನ್ನ ಬಿಟ್ಟು ಸತ್ತೋದ್ನೋ ಅಂತ. ಮೊದಲು ಅದನ್ನ ಮಣ್ಣು ಮಾಡಿ ಸಾರಿ ತಪ್ಪಾಯ್ತು ಅಂತ ಬೇಡ್ಕೊಳ್ಳಿ. ನಾವು ಅವಾಗ್ಲಿಂದ ಹೇಳ್ತಾನೆ ಇದ್ದೀವಿ, ಮೈ ಮೇಲೆ ಪದೇ ಪದೇ ಎಸಿತಾನೆ ಇದ್ದಾರೆ. ನಮಗೂ ಅದನ್ನ ನೋಡಿ ಪಾಪ ಅನಿಸ್ತು. ಇವರಿಬ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು. ಆ ಮರಿಗೆ ದಿನ ಊಟ ತಂದು ಕೊಡ್ಬೇಕು. ಅದ್ರ ಮರಿಗಳು ಎಲ್ಲಿದೆ ಅಂತ ಹುಡುಕಿ ಈ ಸತ್ತಿರೋ ಅಲ್ಲಿನ ಎಲ್ಲಿಂದ ತಗೊಂಡ್ರಿ? ಇನ್ನೊಂದ್ಸಲ ಈ ತರ ಎಲ್ಲ ಕಿಡ್ಲೆ ಮಾಡಿದ್ರೆ ಇದೆ ನಿಮ್ಗೆ. ನೋಡಿ, ಪರಿಸ್ಥಿತಿ ಒಂದೇ ಥರ ಇರಲ್ಲ. ಒಂದೊಂದ್ಸಲ ನಾವು ತಪ್ಪು ಮಾಡ್ತೀವಿ, ಒಂದೊಂದ್ಸಲ ನೀವು ಮಾಡ್ತೀರಾ. ನೋಡಿ, ಇನ್ನೊಂದ್ಸಲ ಸತ್ತೋಗಿರೋ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ತಂದು ಈ ಥರ ಆಟ ಆಡಬೇಡಿ. ಸಾಧ್ಯ ಆದರೆ ಮಣ್ಣಲ್ಲಿ ಹೂಳಿ, ಇಲ್ಲಾಂದ್ರೆ ಯಾವುದಕ್ಕಾದ್ರೂ ಆಹಾರನಾದ್ರೂ ಆಗತ್ತೆ. ಅಲ್ಲ, ನಾವು ಒಂದೇ ಒಂದು ಜಿಲ್ಲೆ ಹೊಡೆಯೋಕ್ಕೆ ಸಾವಿರ ಸಲ ಯೋಚನೆ ಮಾಡ್ತೀವಿ ಗೊತ್ತಾ? ಅದಕ್ಕೆ ನಾನು ವಾರದಲ್ಲಿ ಒಂದಿನ ಮನೆ ಕ್ಲೀನಾಗಿ ಇಟ್ಕೋತೀನಿ. ಗಲೀಜಾಗಿ ಇಟ್ಕೊಂಡಿರ್ತಾನೆ ಜಿಲ್ಲೆ ಬರೋದು. ಒಂದ್ ವೇಳೆ ಬಂದ್ರೆ ಬೈದಲ್ಲಿ ಸಾಯಿಸ್ಬಿಡ್ತೀನಿ. ಆ ಪಾಪ ನಮ್ಗೆ ತಾನೇ ಬರೋದು. ತಪ್ಪಾಯ್ತು, ಯಾವತ್ತೂ ಈ ತರ ಮಾಡಲ್ಲ. ಸಾರಿ ಹಲ್ಲಿ ತಪ್ಪಾಯ್ತು. ಇವತ್ತು ನಿನ್ ಜೊತೆ ಸರಿ ನಾನು ತಪ್ಪು ಮಾಡಿದೆ. ನನ್ನ ಬುದ್ಧಿಗಿಷ್ಟು. ಸಾರಿ ಅಕ್ಕ, ಸಾರಿ ಅಣ್ಣ. ಇನ್ಮೇಲೆ ನಾವು ಒಳ್ಳೆ ಹುಡುಗರಾಗ್ತೀವಿ. ಪ್ರಾಣಿ ಪಕ್ಷಿಗಳು ಕಷ್ಟದಲ್ಲಿದ್ರೆ ಖಂಡಿತ ಸಹಾಯ ಮಾಡ್ತೀವಿ. ಅಣ್ಣ, ನಿಮಗೆ ಗೊತ್ತಾ, ನಾನು ಬೇಸಿಗೆ ಕಾಲದಲ್ಲಿ ಟೆರೆಸ್ ಮೇಲೆ ಪಕ್ಷಿಗಳಿಗೆ ನೀರಿಡ್ತೀನಿ. ವೆರಿ ಗುಡ್. ಅಷ್ಟೆಲ್ಲ ಮಾಡಿದವರು ಈ ಥರ ಎಲ್ಲ ಮಾಡ್ತಾರಾ? ಸಾರಿ, ಅವತ್ತು ಎಕ್ಸಾಮ್ ಟೆನ್ಷನಲ್ಲಿ ಇದ್ನಲ್ಲ. ನೀವು ಬೇರೆ ಅವತ್ತೇ ಜೋರಾಗಿ ಸಾಂಗ್ ಹಾಕೊಂಡು ಹೋಗ್ತಾ ಇದ್ವಿ. ಓದಿದ್ದೀನೂ ಅರ್ಥ ಆಗ್ತಾ ಇರಲಿಲ್ಲ, ಅದಕ್ಕೆ ಬೈದಿರುತ್ತೆ. ಸಾರಿ. ಪರವಾಗಿಲ್ಲ, ನಂದು ತಪ್ಪಿದೆ. ಆವತ್ತು ಮೂಡ್ ಸರಿ ಇರಲಿಲ್ಲ ಅಂತ ಜೋರಾಗಿ ಮ್ಯೂಸಿಕ್ ಹಾಕೊಂಡು ಹೋಗ್ತಿದ್ದೆ. ಸರಿ ಅಣ್ಣ, ಇದನ್ನ ನಾವು ಮಾಡ್ತೀವಿ. ಓಂ ಶಾಂತಿ ಅಲ್ಲಿ ಬರೋ. ಫಸ್ಟ್ ಓಡೋ
ಒಟ್ಟಿಗೆ ಒಟ್ಟಿಗೆ ಏ, ಬೇಡ ಕಣ್ರೋ ಒಟ್ಟಿಗೆ please. ಒಟ್ಟಿಗೆ ಒಟ್ಟಿಗೆ ಓಡಬೇಕು, ಭಯ ಪಡಬೇಕು ಬೇಡ. ಅಲ್ಲಿ ಸತ್ತ ಅಲ್ಲಿ ಮೈ ಮೇಲೆ ಬಿಸಾಡಿ ಈ ಕಡೆ ಬೇಡ, ಓಡಿ ಓಡಿ ನೋಡ್ಬೇಡ. ಬೇಡ ಕಣ್ರೋ please. ಜೋರು ಜೋರು ಜೋರು. ನಂಗೆ ಅಲ್ಲಿ ಅಂದ್ರೆ ಅಲ್ಲ ಅವ್ರು ದೂರ ಇರ್ತಾರೆ, ದೂರ ದೂರ ಅಲ್ಲಿ ದೂರ. ಬೇಡ ಕಣ್ರೋ, ನಂಗೆ ಅಲ್ಲಿ ಅಂದ್ರೆ ಆಗಲ್ಲ. ಮೈ ಮೇಲೆ ಪ್ಲೀಸ್ 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 ಮೈ ಮೇಲೆ ಏನಾರು ಹಾಕಿದ್ರೆ ಬಾಯಿ ಜೋರ ಮೈ ಮೇಲೆ ಏನಾರು ಹಾಕಿದ್ರೆ ಹಿಂಗೆ ಜೋರ ಕಿರ್ಸ್ಬಿಡ್ತೀನಿ. ಜೋರ ಕಿರ್ಸ್ಬಿಡ್ತೀನಿ ನೋಡು. ಪ್ಲೀಸ್ ಅಲ್ಲೇ ಎಲ್ಲಾದ್ರೂ ಎಸಿಯೋ. ಅಲ್ಲೇ ಎಲ್ಲಾರು ಎಸಿಯೋ ಸತ್ತಿರೋ ಅಲ್ಲಿ ಇಟ್ಕೊಂಡು ಆಟಾಡ್ತಿದ್ರಲ್ಲ, ಸತ್ತಿರೋ ಅಲ್ಲಿ ಇಟ್ಕೊಂಡು ಈಗೆಲ್ಲ ಆಟ ಆಡ್ತಿರಲ್ಲ. ಸತ್ತಿರೋ ಅಲ್ಲಿನೇ ಇಟ್ಕೊಂಡು ಈಗೆಲ್ಲ ಆಟಾಡ್ತಿರಲ್ಲ. ಬರೋ ಜನ್ಮದಲ್ಲಿ ನೀವು ಅಲ್ಲೇ ಆಗ್ಬಿಡ್ತೀರಾ ನೋಡಿ. ಬರೋ ಜನ್ಮದಲ್ಲಿ ನೀವು ಅಲ್ಲೇ ಆಗ್ಬಿಡ್ತೀರಾ ನೋಡಿ. ಹಾ ಏ ಒಂದು ಬಿಸಾಕ್ರು, ಏನೋ ಬಂದಿರೋದು ನಿಮ್ಗೆ? ಅರ್ಥ ಆಗ್ಬೇಕು ಹೇಳೋ ಪದ. ಮೊದಲು ಬಿಸಾಕ್ರು, ಮೊದಲು ಬಿಸಾಕ್ರು, ಮೊದಲು ಏ ಮೊದಲು ಬಿಸಾಕ್ರು, ಬಿಸಾಕ್ರು. ಏ ಮೊದಲು ಬಿಸಾಕ್ರು. ಏನೋ ಬಂದಿರೋದು ನಿಮ್ಗೆ. ಏನೋ ಬಂದಿರೋದು ನಿಮ್ಗೆ? ಅರ್ಥ ಆಗ್ಬೇಕು ನೀನು ಹೇಳೋದು ಪದಗಳು ಜನರಿಗೆ ಕೇಳಿಸ್ಬೇಕು. ಮೊದಲು ಅನ್ಬಾರ್ದು. ಅದು ಅಲ್ಲಿ ಹೇಳ್ಕೊ ಹೇಳ್ಕೊ. ಅಲ್ಲಿ ಅಂದ್ರೆ ಮೈ ಮೇಲೆ ಏನಾದ್ರು ಹಾಕಿದ್ರೆ ಫಾಸ್ಟ್ ಫಾಸ್ಟ್. ಅಲ್ಲಿ ಲುಕ್, ಇಲ್ಲಿ ಲುಕ್. ಮೈ ಮೇಲೆ ಏನಾರು ಹಾಕಿದ್ರೆ ಜ್ವರ ಕಿರ್ಸ್ಬಿಡ್ತೀನಿ ನೋಡಿ. ಅದು ಸತ್ತಿರೋ ಅಲ್ಲಿ ಇಟ್ಕೊಂಡು ಸುಸ್ತೆಲ್ಲೋಯ್ತು ಓಡೋವಾಗ. ಸತ್ತಿರೋ ಅಲ್ಲಿ ಇಟ್ಕೊಂಡು ಆಟಾಡ್ತಿರಲ್ಲ, ಮುಂದಿನ ಜನ್ಮದಲ್ಲಿ ನೀವು ಅಲ್ಲಿಯಾಗೆ ಹುಡ್ತೀರಾ ನೋಡಿ. ನಿಂದೆ ನನ್ನನ್ನು ನೋಡ್ಬೇಡ, ನಿಂದೆ ಕಣೋ. ಪ್ರಾಕ್ಟೀಸ್ ಮಾಡಲ್ಲ ನೀನು ಮಾನಿಟ್ರು. ಮೊದಲು ಬಿಸಾಕ್ರು. ಏನರ ಬಂದಿರೋದು ನೀವು? ಮೊದಲು ಬಿಸಾಕ್ರು, ಏನೋ ಬಂದಿರೋದು ನಿಮ್ಗೆ? ಬನ್ನಿ ಬನ್ನಿ ಒಂದ್ಸರಿ ಮಾನಿಟ್ರ್ ಮಾಡಿ. ಅಲ್ಲಿಂದ ಓಡು, ಅಲ್ಲಿಂದ ಓಡು ಓಡು ಓಡು. ಫಾಸ್ಟ್ ಫಾಸ್ಟ್ ಇರಬೇಕು. ರೆಡಿ ಆ್ಯಕ್ಷನ್. ಪ್ಲೀಸ್ ಕಂಡ್ರು, ಬೇಡ ಅಲ್ಲ ಕಂಡ್ರು, ಪ್ಲೀಸ್ ಕಂಡ್ರು, ಬೇಡ ಕಂಡ್ರು, ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್. ಪ್ಲೀಸ್ ಕಂಡ್ರು, ಬೇಡ ಕಂಡ್ರು. ನಂಗೆ ಅಲ್ಲಿ ಅಂದ್ರೆ ಆಗಲ್ಲ. ಅಲ್ಲಿ ಮೈ ಮೇಲೆ ಏನಾರು ಹಾಕಿದ್ರೆ ಜ್ವರ ಕಿರ್ಸ್ಬಿಡ್ತೀನಿ ನಿಂದು ನೋಡಿ. ರಿಯಾಕ್ಷನ್ ಇರಬೇಕು. ನೀನು ಹಿಂಗಂದ್ರೆ ಆಗಲ್ಲ. ನನ್ನನ್ನು ನೋಡು, ಅವನ ಜೊತೆ ನೀನು ಆಕ್ಟ್ ಮಾಡ್ಬೇಕಲ್ವಾ. ಜ್ವರ ಕಿರ್ಸ್ಬಿಡ್ತೀನಿ ನೋಡಿ. ಡೈಲಾಗ್ ಇಲ್ಲ ಅಂದ್ರೂ ರಿಯಾಕ್ಷನ್ ತುಂಬಾ ಮೇಯ್ನು. ಮೈ ಮೇಲೆ ಏನಾರು ಹಾಕಿದ್ರೆ ಜ್ವರ ಕಿರ್ಸ್ಬಿಡ್ತೀನಿ ನೋಡಿ. ಹೇಳ್ಪ ಹೇಳ್ಪ. ಮೈ ಮೇಲೆ ಏನಾರು ಹಾಕಿದ್ರೆ ಜ್ವರ ಕಿರ್ಸ್ಬಿಡ್ತೀನಿ ನೋಡಿ. ಸತ್ತಿರೋ ಅಲ್ಲಿ ಇಟ್ಕೊಂಡು ಆಟಾಡ್ತಿದ್ದೀರಲ್ಲ, ನೀವು ಮುಂದಿನ ಜನ್ಮದಲ್ಲಿ ಅಲ್ಲಿಯಾಗೆ ಹುಡ್ತೀರಾ. ಹೌದು ಕಣೋ. ಏಯ್ ಏನ್ರ ಬಂದಿರೋದು ನಿಮ್ಗೆ? ಮೊದಲು ಬಿಸಾಕ್ರು. ಅದು ನೀನು ಇಲ್ಲಿ ಮಾಡೋದು ಸುಮ್ಮನೆ ಇರಬಾರ್ದು. ಅವನ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಡೈಲಾಗಿಂತನೂ. ಆಯ್ತಾ? ಬಂದಿರೋದು ನಿಮ್ಗೆ ಮೊದಲು ಅದನ್ನ ಬಿಸಾಕ್ರು. ನೀಟಾಗಿ ಹೇಳು. ಹೋಗು, ಇನ್ನೊಂದ್ಸಲ ಮಾಡು. ನೀಟಾಗಿ ಹೇಳಬೇಕು, ಜನರಿಗೂ ಅರ್ಥ ಆಗಬೇಕು. ನಿನಗೆ ಅರ್ಥ ಆದರೆ ಸಾಲದು. ಆ್ಯಕ್ಷನ್. ಏ ಬಿಸಾಕ್ರು, ಅದನ್ನ ಮೊದಲು ಏನೋ ಬಂದಿರೋದು ನಿಮ್ಗೆ? ಕೈಯೆಲ್ಲ ಮುಖದ ಮೇಲೆ ತಗೊಂಡೋದ್ರೆ ಜನರಿಗೆ ಕಾಣಿಸುತ್ತಾ ನಿನ್ನ ಕಣ್ಣು ಕೈಯೆಲ್ಲ? ಈಗ ಅನ್ನೋ ಕೆಳಗಡೆ ಅನ್ನೋ ಅಲ್ಲಿ. ಏ ಬಿಸಾಕ್ರು ಮೊದಲು ಅದು ಏನೋ ಬಂದಿರೋದು ನಿಮ್ಗೆ? ರಾಜ್ ಮಾಡಿ ತೋರಿಸೋ. ಹೋಗೋ ನೋಡ್ಕೊ, ಅಲ್ಲಿ ಹೋಗು ನೋಡ್ಕೊ. ಏ ಬೇಡ ಕಣ, ಮೊದಲಲ್ಲ ಅದನ್ನ ಎಲ್ಲಾದ್ರೂ ಬಿಸಾಕ್ರು. ಏನರ ಬಂದಿರೋದು ನಿಮಗೆ? ಏನೋ ಬಂದಿರೋದು ನಿಮ್ಗೆ? ಹಾಂ ಹೋಗು, ಮಾಡು, ನೀಟಾಗಿ ಮಾಡು, ಅರ್ಥ ಆಗಲಿ ಜನರಿಗೆ. ಹೋಗು. ಏ ಬಿಸಾಕ್ರು, ಅದನ್ನ ಮೊದಲು ಏನೋ ಬಂದಿರೋದು ನಿಮ್ಗೆ? ಇನ್ನು ನೀನು ಒಂದು ಮಾತು ಹೇಳ್ತೀನಿ. ನೀನು ಯಾಕೆ ಜೋರಾಗಿ ಮಾತಾಡಲ್ಲ? ಮನೇಲೆಲ್ಲ ಜೋರಾಗಿ ಮಾತಾಡ್ತೀಯ, ಗಂಟ್ಲೆಲ್ಲ ಚೆನ್ನಾಗಿರುತ್ತೆ. ಯಾಕೆ ಬೇಗ ಕಲಿಬೇಕನ್ನೋ ಆಸೆ ಇಲ್ವಾ? ಒಂದೊಂದು ಕಂಡ್ರು. ಓಕೆ ಪರವಾಗಿಲ್ಲ, ಬಾ ಚೆನ್ನಾಗಿ ಮಾಡು ಅಷ್ಟೇ. ಅದು ಬ್ಲ್ಯಾಂಕ್ ಆಗುತ್ತೆ. ಹಾಗಂತ ಏ ಪಾಪ ಅನ್ಸಲ್ವೇನೋ, ಎದುರಿಸೋ ವಸ್ತುನ ಅದು. ಪ್ರಾಣ ಇರೋ ಪ್ರಾಣಿ ಕಣೋ. ಪ್ರಾಣ ಇರೋ ಪ್ರಾಣಿ ಕಣ. ಪಾಪ ಯಾರೋ ಸಾಯಿಸಿದ್ರು. ಪಾಪ ಯಾರು ಯಾರು ಸಾಯಿಸಿದ್ರು? ಪಾಪ ಯಾರು ಸಾಯಿಸಿದ್ರು? ಅದರಪ್ಪ ಅಮ್ಮ ಬಂಧು ಬಳಗ. ಬಂಧು ಬಳಗ ಮಕ್ಕಳು ಎಲ್ಲೆಲ್ಲಿರ್ತಾರೆ ಯಾರಿಗೂ ಅದರಪ್ಪ ಗೊತ್ತು? ಅಮ್ಮ ಬಂಧು ಬಳಗ ಮಕ್ಕಳು ಎಲ್ಲೆಲ್ಲಿ ಇರ್ತಾರೋ ಯಾರಿಗೂ ಗೊತ್ತು? ಯಾರಿಗ್ ಗೊತ್ತು? ಬಿಸಾಕ್ರು. ಬಿಸಾಕ್ರು ಅದನ್ನ. ಹೇಳ್ಬಿಟ್ಟ. ಹೆದರಿಸೋ ವಸ್ತುನ. ಅದೇ ಎದುರಿಸೋ ವಸ್ತುನ. ಪ್ರಾಣ ಹಿಂಗೆ ಕಣ್ಣು. ಪ್ರಾಣ ಇರೋ ಪ್ರಾಣಿ ಕಣ್ಣು. ಅದೇ ಹೆಸರು ವಸ್ತುನ. ಪ್ರಾಣ ಇರೋ ಪ್ರಾಣಿ ಕಂಡ್ರು ಅದು. ಹಾ. ಯಾರು ಬಂದು ಸಾಯಿಸಿದ್ರು? ಅಲ್ಲ, ಯಾರು ಸಾಯಿಸಿದ್ರು? ಎಕ್ಸ್ಪ್ರೆಷನ್ ಯಾರು ಸಾಯಿಸಿದ್ರು? ಯಾರು ಸಾಯಿಸಿದ್ರು? ಹಂಗಲ್ಲ, ಯಾರು ಸಾಯಿಸಿದ್ರು? ಯಾರು ಸಾಯಿಸಿದ್ರು? ಅದರ ಅಪ್ಪ ಅಮ್ಮ ಬಂದು ಅಪ್ಪ ಬಳಗ. ಅಮ್ಮ ಹಿಂಗೆ ಟೆನ್ಷನ್. ಅದ್ರ ಅಪ್ಪ ಅಮ್ಮ ಬಂದು ಬಳಗ ಮಕ್ಕಳೆಲ್ಲ ಎಲ್ಲಿ ಇರ್ತಾರೋ? ಅದರ ಅಪ್ಪ ಅಮ್ಮ ಬಂದು ಬಳಗ. ಎಕ್ಸ್ಪ್ರೆಷನ್. ಅಪ್ಪ ಅಮ್ಮ ಅದರ ಅಪ್ಪ ಅಮ್ಮ ಬಂದು ಬಳಗ ಮಕ್ಕಳು ಎಲ್ಲೆಲ್ಲಿರ್ತಾರೋ ಎಲ್ಲೆಲ್ಲಿರ್ತಾರೋ? ಎಲ್ಲೆಲ್ಲಿರ್ತಾರೋ ಏನು ಎಲ್ಲೆಲ್ಲಿರ್ತಾರೋ? ಎಲ್ಲೆಲ್ಲಿರ್ತಾರೋ ಅದನ್ನ ಮೊದಲು ಬಿಸಾಕ್ರು. ಬಿಸಾಕ್ರು. ಅದನ್ನ ಬಿಸಾಕ್ರು ಮೊದಲು. ಕಣ್ಣೆಲ್ಲ ದೊಡ್ಡದಾಗಬೇಕು. ಬಾಯಿ. ಅಮ್ಮ ಬಂದು ಬಳಗ ಮಕ್ಕಳು. ನೀನು ಹೇಳೋದು ಕರೆಕ್ಟಾಗಿ ಹೇಳ್ತಿದ್ಯಾ? ನೀನು ಕರೆಕ್ಟಾಗಿ ಅದು ಬಿಡ್ಕೊಳ್ಬೇಕು. ಅದ್ರ ಅಪ್ಪ ಅಮ್ಮ ಬಂದು ಬಳಗ. ಅದರ ಅಪ್ಪ ಅಮ್ಮ ಬಂದು ಬಳಗ ಮಕ್ಕಳು ಎಲ್ಲೆಲ್ಲಿರ್ತಾರೋ ಯಾರಿಗೂ ಗೊತ್ತು? ಎಲ್ಲೆಲ್ಲಿರ್ತಾರೋ ಯಾರಿಗ್ ಗೊತ್ತು? ಬಿಸಾಕ್ರು ಅದನ್ನ. ಬಿಸಾಕ್ರು ಅದನ್ನ ಮೊದಲು. ನೋಡು, ಕುತ್ತಿಗೆ ಎಲ್ಲ ನೀನು ಗಟ್ಟಿ ಹಿಡಿತಾ ಇದೆಯಾ? ಅಪ್ಪ ಅಮ್ಮ ಬಂದು ಬಳಗ, ಅಯ್ಯೋ ಎಲ್ಲೆಲ್ಲಿರ್ತಾರೋ ಹಂಗೆ. ಅದ್ರ ಅಪ್ಪ ಅಮ್ಮ ಬಂದು ಬಳಗ, ಅಯ್ಯೋ ಎಲ್ಲೆಲ್ಲಿರ್ತಾರೋ ಅದನ್ನ
ಹಾಂ ಕರೆಕ್ಟು. ಸ್ವಲ್ಪ ಓಪನ್ ಅಪ್ ಆಗ್ತಾ ಹೋಗು. ಹಿಂಗೆಲ್ಲ ಕುತ್ತಿಗೆ ಎಲ್ಲ ಮಾಡಲ್ವ? ಕರೆಕ್ಟ್ ಕಣೋ. ಮೊದಲು ಬಿಸಾಕ್ರು ಅದನ್ನು. ಹಾಂ ರೆಡಿ ಇನ್ನೊಂದ್ಸಲ ಚೆನ್ನಾಗಿ ಹೇಳ್ದೆ, ಹಂಗೆ ಹೇಳು. ಸೈಕಲ್ ಹಿಡಿದ್ರೆ ಪರವಾಗಿಲ್ಲ. ಪಾಪ ಅನ್ಸಲ್ವೇನೋ, ಹೆದರಿಸೋ ವಸ್ತುನ ಅದು. ಹೆದರಿಸೋ ನಡಿ ಹೋಗೋಣ. ಅಲ್ಲಿ ನೋಡ್ಬೇಕು ಅವ್ರನ್ನ. ಅಕ್ಕ ಗಿಫ್ಟ್ ಕೊಡ್ತಾರಂತೆ. ಅಕ್ಕ ಗಿಫ್ಟ್ ಕೊಡ್ತಾರಂತೆ. ನಡಿ ಹೋಗೋಣ. ನಡಿ ಹೋಗೋಣ. ಖುಷಿಯಲ್ಲೇ ಹೇಳು. ಅಕ್ಕ ಗಿಫ್ಟ್ ಕೊಡ್ತಾರಂತೆ. ನಡಿ ಅಕ್ಕ ಹೋಗೋಣ. ನಡಿ ಅಕ್ಕ ಹೋಗೋಣ. ಹಾಂ ಇನ್ನೂ ಇದೆ. ಏಯ್ ನನಗೆ ಕೊಡ್ರು. ನನಗೆ ಕೊಟ್ರು. ಹಾಂ ಕರೆಕ್ಟ್. ಇರು ಇಲ್ಲೇ ಹೇಳ್ಬೇಕು, ನೋಡ್ಬೇಕು. ಅಕ್ಕ ಅವಳಿಗೆ ಗಿಫ್ಟ್ ಕೊಡ್ತಾರಂತೆ, ಇಲ್ಲಿ ನೋಡ್ಬೇಕು. ಗಿಫ್ಟ್ ಕೊಡ್ತಾರಂತೆ, ಇಲ್ಲಿ ನೋಡು. ಕ್ಯಾಮ್ರಾ ಎಲ್ಲಿದೆ ಸಮೃದ್ಧಿ? ಇಲ್ಲಿ. ಅಕ್ಕ ಅಲ್ಲಿ ಅಕ್ಕ ಗಿಫ್ಟ್ ಕೊಡ್ತಾರಂತೆ. ರೆಡಿ ಬಿಟ್ಟು ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆಯಾ? ಇರೋ ಡ್ರೈವಿಂಗ್ ಕಲಿಸ್ತೀನಿ, ರೋಡ್ ನೋಡ್ಕೋತೀನಿ ಮುಂದೆ ಅಂತ ಹೇಳಿದ್ರೆ ನೋ, ಹತ್ತದಾಗ ತಗೊಂಡೋಗಿ ಸ್ಲೋ ಆಗಿ ಹೇಳ್ಕೊಡ್ತೀನಿ. ಏ ರಾಜ್, ಯಾರಿಗೆ ಕೊಡ್ಲಿ? ನೋಡು ಎಷ್ಟು ಜನ ಗಿಫ್ಟ್ ಕೇಳ್ತಿದ್ದಾರೆ. ಯಾರಿಗೆ ಕೊಡ್ಲಿ? ಎಷ್ಟೊಂದು ಗಿಫ್ಟ್ ನೋಡಲ್ಲಿ ಎಷ್ಟು ನೋಡಲ್ಲಿ ಎಷ್ಟೊಂದು ಜನ ಗಿಫ್ಟ್ ಕೇಳ್ತಿದ್ದಾರೆ. ನೋಡಲ್ಲಿ ಎಷ್ಟೊಂದು ಗಿಫ್ಟ್ ಕೇಳ್ತಿದ್ದಾರೆ. ಎಷ್ಟೊಂದು ಜನ ಹೇಳು ಮತ್ತೆ. ರಾಜ್ ಯಾರು ಕೊಡ್ಲಿ? ಎಷ್ಟೊಂದು ಜನ ಗಿಫ್ಟ್ ಕೇಳ್ತಿದ್ದಾರೆ. ಎದುರ್ತಾರ, ಅವ್ರಿಗೆ ಕೊಡೋಣ ಕಣೋ. ಯಾರು ಜಾಸ್ತಿ ಎದ್ದಿರ್ತಾರ ಅವ್ರಿಗೆ ಕೊಡೋಣ ಕಣೋ. ಅಕ್ಕನ್ಗೆ ಹಲ್ಲಿ ಜಿರ್ಲೆ ಅಂದ್ರೆ ತುಂಬಾ ಭಯ. ಅಕ್ಕನ್ಗೆ ಹಲ್ಲಿ ಜಿರ್ಲೆ ಅಂದ್ರೆ ತುಂಬಾ ಭಯ. ಅಕ್ಕ ನಾವು ನಿಮ್ಗೆ ಗಿಫ್ಟ್ ಕೊಡ್ತೀವಿ, ಇವ್ರು ಯಾರಿಗೂ ಕೊಡಲ್ಲ. ಅಕ್ಕ ನಾವು ನಿಮ್ಗೆ ಗಿಫ್ಟ್ ಕೊಡ್ತೀವಿ, ಇವ್ರು ಯಾರಿಗೂ ಕೊಡಲ್ಲ. ಸ್ವಲ್ಪ ಎನರ್ಜಿಯಾಗಿ ಹೇಳು. ಅಕ್ಕ ನಿಮ್ಗೆ ಗಿಫ್ಟ್ ಕೊಡ್ತೀವಿ, ಇವ್ರು ಯಾರಿಗೂ ಕೊಡಲ್ಲ. ಅಕ್ಕ ನಾವು ನಿಮ್ಗೆ ಗಿಫ್ಟ್ ಕೊಡ್ತೀವಿ, ಯಾರಿಗೂ ಕೊಡಲ್ಲ. ಅಕ್ಕ ನಾವು ನಿಮ್ಗೆ ಗಿಫ್ಟ್ ಕೊಡ್ತೀವಿ, ಯಾರಿಗೂ ಕೊಡಲ್ಲ. ಕ್ಯಾಮ್ರಾ ಎಲ್ಲಿದೆಯೋ? ಅಕ್ಕನ್ಗೆ ಅಲ್ಲಿ ನಿಂದ ಎಲ್ಲಿಂದ ಇಷ್ಟೊಂದು ಜನ ಕೇಳ್ತಿದ್ದಾರೆ. ಇಷ್ಟೊಂದು ಇಷ್ಟೊಂದು ಜನ ಕೇಳ್ತಿದ್ದಾರೆ. ಅದನ್ನು ಖುಷಿಯಾಗಿ ಹೇಳೋ. ಅದನ್ನು ಖುಷಿಯಾಗಿ ಹೇಳ್ಬೇಕು. ಆಕ್ಷನ್. ರಾಜ್ ಯಾರು? ಹೌದು, ನೀನು ಯಾಕೆ ಅರ್ಜೆಂಟ್ ಮಾಡೋದು? ಎಲ್ಲಿಗಾದ್ರೂ ಹೋಗೋದು? ಅಪಾಯಿಂಟ್ಮೆಂಟ್ ಇದೆ ಏನಾದರೂ? ಡಾಕ್ಟ್ರ್ ಏನಾದರೂ? ಇಲ್ಲಲ್ಲ, ಮನೆ ಕಟ್ಸೋದಕ್ಕೆ ಏನಾದರೂ ಇದೆಯಾ? ಹೋಗು. ಮತ್ತೆ ಯಾಕೆ ಅರ್ಜೆಂಟು? ಏ ರಾಜ್, ಯಾರಿಗೆ ಕೊಡೋಣ? ಯಾಕೆ ಹಂಗೆ ಮಾಡ್ತೀಯ? ಆರಾಮಾಗಿ ಹೇಳು. ಅಲ್ಲ ಅಬ್ಬಾ ಏನಲ್ಲ. ನಿಮಗೆ ಅನ್ಸಲ್ವಾ ನಾನು ಹೇಳ್ತಾ ಇರೋದು ನನಗೇ ಕೇಳಿಸ್ತಾ ಇಲ್ಲ ಏನು ಅಕ್ಷರಗಳು ಅಂತ? ಜನರಿಗೆ ಹೆಂಗೆ ಕೇಳಿಸುತ್ತೆ ಅಂತ ರಿವೈಂಡ್ ಮಾಡಿ. ಅಯ್ಯೋ ಅಕ್ಕ ಬೇಡ. ಅಯ್ಯೋ ಅಕ್ಕ ಬೇಡ. ಎದ್ರು ಬಿಡ್ತೀರಾ? ಅಯ್ಯೋ ನನ್ನ ಮಾತು ಕೇಳಿ ಅಕ್ಕ, ಹುಡುಗರು ಸರಿ ಇಲ್ಲ. ಅಯ್ಯೋ ನನ್ನ ಮಾತು ಕೇಳಿ ಅಕ್ಕ, ಹುಡುಗರು ಸರಿ ಇಲ್ಲ. ಹಾಂ ಅಯ್ಯೋ ಅಕ್ಕ ಬೇಡ, ಎದ್ರು ಬಿಡ್ತೀರಾ? ನನ್ನ ಮಾತು ಕೇಳಿ, ಅವ್ರ ಹುಡುಗರು ಸರಿ ಇಲ್ಲ. ನಿಂಗೆ ಕೊಡಬೇಕು ಅದು ಹೇಳ್ಬೇಡ ನೀನು. ಜಸ್ಟು ಅಷ್ಟೇ. ನಿಂತು ಸುಮ್ಮನೆ ನಿಂಗೆ ಯಾಕೋಬೇಕು? ಈ ಅಕ್ಕ ಅವಾಗಲೇ ನಮ್ಮನ್ನು ಬೈದಿಲ್ವಾ? ಹಿಂಗೆ ನೋಡು. ಈ ಅಪ್ಪ ಅವಾಗಲೇ ನಮ್ಮನ್ನು ಬೈದಿಲ್ವಾ? ಈಗ ಅವರು ನಮಗಿಂತ ಜೋರಾಗಿ ಕಿರಿಸ್ತಾರೆ. ಈಗ ಅವರು ನಮಗಿಂತ ಜೋರಾಗಿ ಕಿರಿಸ್ತಾರೆ. ಆವಾಗ ನಮ್ಮ ಕಷ್ಟ ಗೊತ್ತಾಗುತ್ತೆ. ನಿಮಗೆ ಬೈದ್ರಲ್ಲ ಕಾಮನ್ ಸೆನ್ಸ್ ಇಲ್ವಾ ಅಂತ. ಇವಾಗ ಅವ್ರು ಕಿರಿಸ್ತಾರೆ. ಅವಾಗ ನಮ್ಮ ಕಷ್ಟ ಗೊತ್ತಾಗುತ್ತೆ. ನಮ್ಮ ಕಷ್ಟ ಅವ್ರಿಗೂ ಗೊತ್ತಾಗುತ್ತೆ. ಹಾಂ ಹೇಳು. ಕ್ಯಾಮ್ರಾ ಇಟ್ಟಾಗಿತ್ತು ಅಕ್ಕ. ಕ್ಯಾಮ್ರಾದಲ್ಲಿ ಅಕ್ಕನ ಇಡಲ್ಲ ಆಯಿತಾ? ಅದು ಅಂಡರ್ಸ್ಟುಡ್. ಅಕ್ಕ ಫ್ರೇಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವಳು ಹೇಳೋದು ಕೇಳಿಸಲ್ಲ ಅಂತಾರೆ ನಿಮ್ಮಿಬ್ಬರಿಗೂ. ನೋಡೋರಿಗೆ ಮಾತ್ರ ಗೊತ್ತು ಪಕ್ಕದಲ್ಲಿದ್ದಾರೆ ಅಂತ. ಹೀಗೆ ನಿಂಗೆ ಹಾಕೋಬೇಕು. ಆ ಅಕ್ಕ ನಮ್ಮನ್ನು ಆವಾಗಲೇ ಚೆನ್ನಾಗಿ ಬೈದಿಲ್ವಾ? ನಮಗಿಂತ ಇವಾಗ ಅವರೇ ಜೋರಾಗಿ ಕಿರಿಸ್ತಾರೆ. ಆವಾಗ ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ಸುಮ್ಮನೆ ಇರೋ. ಅದು ಹೇಳ್ಬಿಟ್ಟ ಎಲ್ಲ ಅಕ್ಕನ ಲುಕ್ ರೆಫರೆನ್ಸ್ ತಗೋಬೇಕು ನೀನು. ಹೇಳು. ಅಯ್ಯೋ ಸುಮ್ಮನೆ ನಿಂಗೆ ಹಾಕ್ಬೇಕು. ಅಕ್ಕ ನೋಡ್ತಾ ಅಕ್ಕನ ನೋಡ್ತಾ ಹೇಳು. ಹಿಂಗೆ ಸುಮ್ಮನೆ ನಿಂಗೆ ಹಾಕ್ಬೇಕು. ಅಕ್ಕನ್ನೇ ನೋಡ್ಬೇಕು. ಇಲ್ಲಿ ಅಕ್ಕನ ನೋಡ್ಬೇಕು. ಆ ಅಕ್ಕ ಅವಾಗಲೇ ನಮ್ಮನ್ನು ಬೈದಿಲ್ವಾ? ಅಕ್ಕನ ನೋಡಿ. ಇಲ್ಲಿ ಕ್ಯಾಮ್ರಾ ಪಕ್ಕ ಆರ್ಟಿಸ್ಟ್ ಇದ್ದಾರೆ ನೋಡು. ಆ ಅಕ್ಕ ನಮ್ಗೆ ಆಗಲೇ ಬೈದಿಲ್ವಾ? ಅವಳನ್ನೇ ನೋಡು. ಅವ್ರನ್ನೇ ನೋಡು. ಆ ಅಕ್ಕ ನಮ್ಗೆ ಯಾವಾಗಲೇ ಬೈದಿಲ್ವಾ? ಮತ್ತೆ ವಾಪಸ್ ಇಲ್ಲಿ ನೋಡ್ಬೇಕು. ಬೈದಿಲ್ವಾ? ಅವರು ನಮ್ಗಿಂತ ಜೋರಾಗಿ ಕಿರಿಸ್ತಾರೆ. ಮತ್ತೆ ಅವರು ಅಲ್ಲೆಲ್ಲ ನೋಡ್ರು. ಅಲ್ಲಿ ನೋಡ್ಬೇಕು. ಅವರು ನಮ್ಗಿಂತ ಜೋರಾಗಿ ಕಿರಿಸ್ತಾರೆ. ಅವರು ನಮ್ಗಿಂತ ಜೋರಾಗಿ ಅಲ್ಲೇ ನೋಡು. ಅವರು ನಮ್ಗಿಂತ ಜೋರಾಗಿ
ಹಾಂ ಅಲ್ಲೇ ನೋಡು, ಇಲ್ಲೆಲ್ಲ ನೋಡಬಾರ್ದು ಡಿಸೈನ್ ಎಲ್ಲ, ಇದೆಲ್ಲ ಚೆನ್ನಾಗಿದೆ. ಇಲ್ಲಿ ಕಣ್ಣು ನೋಡು, ಕಣ್ಣು. ಅವರು ನಮಗಿಂತ ಜೋರಾಗಿ ಕಿರಿಸ್ತಾರೆ. ಅವಾಗ ಹಿಂಗೆ, ಅವಾಗ ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ಹಾಂ ಅಲ್ಲೇ ನೋಡ್ಬೇಕು ನೀನು ಜಾಸ್ತಿ, ಯಾಕಂದ್ರೆ ಇಲ್ಲಿಟ್ರೆ ನಿನ್ನ ಮುಖ ಕಾಣಲ್ಲ. ಕ್ಯಾಮ್ರಾ ಅಲ್ಲಿ ಹಿಂಗಾಗ್ತೇ ಪ್ರೊಫೈಲು, ಕ್ಯಾಮ್ರಾ ಎದುರುಗಡೆ ನೋಡು. ಮಾಡು ಇಲ್ಲೇ ನೋಡು. ಅವಕ್ಕ ನಮ್ಗೆ ಯಾವಾಗ ಬೈದಿಲ್ಲ. ಅವರನ್ನೇ ನೋಡಿ ಹೇಳು. ಅವಕ್ಕ ನಮ್ಗೆ ಯಾವಾಗ ಬೈದಿಲ್ಲ. ಕರೆಕ್ಟ್. ಅವು ನಮ್ಮ ಬಾ ಇಲ್ಲಿ ಬಾ ಹಾಂ ಹೇಳು ಪಟ್ರೆ ಹೇಳು. ಸುಮ್ಮನೆ ಇರೋ. ನಿಂಗೆ ಹಾಕ್ಬೇಕು. ಆ ಅಕ್ಕ ಹಾಂ ಹೇಳೋ, ಡೈಲಾಗ್ ಹೇಳೋ. ಅವಾಗಲೇ ನಮಗೆ ಬೈದಿಲ್ವಾ? ಅಕ್ಕ ಅವಾಗಲೇ ನಮ್ಮನ್ನು ಬೈದಿರು ಅಲ್ಲೇ. ಅಕ್ಕ ನಮ್ಗೆ ಯಾವಾಗಲೂ ಬೈದಿಲ್ವಾ? ಅವ್ರು ಇವಾಗ ಜೋರಾಗಿ ಕಿರಿಸ್ತಾರೆ. ಅವ್ರಿವಾಗ ಜೋರಾಗಿ ಕಿರಿಸ್ತಾರೆ. ಇವಾಗ ನಮ್ಗಿಂತ ಜೋರಾಗಿ ಕಿರಿಸ್ತಾರೆ. ಅವ್ರು ಇವಾಗ ನಮ್ಗಿಂತ ಜೋರಾಗಿ ಕಿರಿಸ್ತಾರೆ. ಹಾಂ ನೆಕ್ಸ್ಟ್ ಗೊತ್ತಾಗುತ್ತೆ. ಅವಾಗ ನಮ್ಮ ಕಷ್ಟ ಗೊತ್ತಾಗುತ್ತೆ. ಅವಾಗ ನಮ್ ಕಷ್ಟ ಗೊತ್ತಾಗುತ್ತೆ. ಹಾಂ ಅವಾಗ ನಮ್ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ಹಂಗೆ ಪೂರ್ತಿ ಅಲ್ಲೇ ಹೇಳು. ಹಾಂ ನಿನ್ನ ಮುಖ ಕಾಣಬೇಕು ಪುಟ್ಟ. ರೆಡಿ, ಬಂದೆ ಇರು. ನಿನಗೆ ಹಾಕೋಬೇಕು. ಅಕ್ಕ ನಮ್ಗೆ ಅವ್ರಿಗೆ ಬೈದಿಲ್ವಾ? ಈಗ ಅವ್ರು ನಮಗಿಂತ ಜೋರಾಗಿ ಕಿರಿಸ್ತಾರೆ. ಅವಾಗ ನಮ್ಮ ಕಷ್ಟ ಏನಂತ ಅವ್ರಿಗೆ ಗೊತ್ತಾಗುತ್ತೆ. ನಾನು ಇವಾಗ ಕಾಣಿಸಿದ್ನ, ಇರು ಬರಬೇಡ. ಈಗ ನೋಡಿ ನಾನು ಮಾತು ನೀನು ಮಾಡಿದ್ಯಾ? ಅಕ್ಕ ನಮಗಿಂತ ಜೋರಾಗಿ ಕಿರಿಸ್ತಾರೆ ಕಣೋ. ಅವಾಗ ನಮ್ಮ ಕಷ್ಟ ಗೊತ್ತಾಗುತ್ತೆ ಕಣೋ. ಕಾಣ್ತಾ ಇದ್ದೀನಾ? ಕಾಣಿಸ್ತಿದ್ದೀನಾ? ಮತ್ತೆ ಅಲ್ಲಿ ನೋಡ್ಬೇಕು ತಾನೆ. ಹೋಗು. ಆ್ಯಕ್ಷನ್. ರೆಡಿ ನೋಡು. ಇಷ್ಟೊತ್ತು ಮಾನಿಟರ್ ಯಾಕೆ ಮಾಡಿಲ್ಲ ಹೇಳು. ಅವಾಗಲೇ ಬೈದಿಲ್ಲ. ಜೋರಾಗಿ ಹೇಳು ಅಲಿಶಾ ಅಂತ. ಅವ್ರ ಮಾತು ಕೇಳಬೇಡಿ. ಅಕ್ಕ ನೀವು ಅವ್ರ ಮಾತು ಕೇಳಬೇಡಿ. ಬೇಗ ಕೊಡ್ರೋ ಗಿಫ್ಟು. ಬೇಗ ಕೊಡ್ರೋ ಗಿಫ್ಟು. ನಿಹಾಲ್ ನೋಡಿ, ದಾನ ಮಾಡುವಾಗ ಒಳ್ಳೆಯವರಿಗೆ ದಾನ ಮಾಡಬೇಕಂತೆ. ದಾನ ಮಾಡೋ ನೋಡಿ, ದಾನ ಮಾಡುವಾಗ ಒಳ್ಳೆಯವರಿಗೆ ದಾನ ಮಾಡಬೇಕಂತೆ. ಒಳ್ಳೆಯವ್ರಿಗೆ ದಾನ ಮಾಡ್ಬೇಕಂತೆ. ಅಷ್ಟೇ ಹೇಳು. ಆದರೆ ನೀವು ಕಣ್ಣು ಮುಚ್ಚಿ, ನಾನು ಹೇಳೋವರೆಗೂ ನೀವು ಕಣ್ಣು ತೆಗಿಬಾರ್ದು. ಕೈ ಚಾಚಿ. ಸರಿ ಅಕ್ಕ, ಹೇಳ್ಕೊಂಡ್ಸಲ. ಸರಿ ಅಕ್ಕ. ಏನ್ರ ಇದೆ ಅದರಲ್ಲಿ? ನೀವು ಭಯದಲ್ಲಿ. ಆಕ್ಷನ್. ಅಕ್ಕ ಹಂಗ ನೀ ಒಳ್ಳೆ ಹಂಗಲ್ಲ. ಸತ್ತಿರೋ ಅಲ್ಲಿ ಅಲ್ಲ ಕಣು. ಏನು ಹಲ್ಲಿ? ಹೇಳು. ಸತ್ತಿರೋ ಹಲ್ಲಿ ಅಕ್ಕ. ಹೌದು, ಫುಲ್ ಕಿರಿಸ್ಬೇಕು. ಇಲ್ಲಾಂದ್ರೆ ಇವತ್ತು ಇದು 40 ಶಾಟ್ ಲಿಶಾಂತ್ಗೆ ಬಿಡ್ಬೋದು, ನಿಮ್ಮನ್ನು ಬಿಡೋಕ್ಕಾಗೋದೇ ಇಲ್ಲ. ರೆಡಿ, ಹಿಂದೆ ಓಡೋಗ್ಬೇಕು. ಹಿಂಗಿರುತ್ತಲ್ಲ ಲಕ್ಷ್ಮಿ, ಹಿಂಗಿರುತ್ತಲ್ಲ. ಸತ್ತಿರೋ ಹಲ್ಲಿ ಅನ್ಬೇಕು ಅಷ್ಟೇ. ಫುಲ್ ಕಿರಿಸ್ಬೇಕು. ರೆಡಿ, ಅಷ್ಟು ಡ್ಯಾನ್ಸ್ ಮಾಡಲೇಬೇಕು. ರೆಡಿ. ಸತ್ತಿರೋ ಹಲ್ಲಿ ಅಕ್ಕ. ಚೆನ್ನಾಗಿರ್ಲಿಲ್ಲ. ರೆಡಿ. ಒನ್ ಮೋರ್. ಅಕ್ಕ ಸತ್ತಿರೋ ಹಲ್ಲಿ. ರೆಡಿ. ಓಡಾಡಿ ಸ್ವಲ್ಪ ಓಡಾಡಿ. ಕಾಲಿಗೆ ಏನಾದರೂ ಬಿತ್ತ ಅಂತ ಅಲ್ಲಿ ಇಲ್ಲಿ ಎಲ್ಲ ಜಾಡಿಸಿ. ರೆಡಿ, ನೋಡ್ತಾ ಇರಿ. ಸತ್ತಿರೋ ಹಲ್ಲಿ. ರೆಡಿ. ಹತ್ರ ಬರ್ತಾ ಇರಿ ಅಷ್ಟೇ, ಸಾಕು. ನಿಮ್ಮದು ಲಾಸ್ಟ್ ಕ್ಯೂ ಕೊಡಿ, ಇಲ್ಲಾಂದರೆ ಸುಮ್ಮನೆ ಇದ್ದಂಗೆ ಆಗುತ್ತೆ. ರೋಲಿಂಗ್. ನನ್ನ ನೋಡ್ಬೇಡ, ಅಲ್ಲಿ ನೋಡ್ರು. ಆ್ಯಕ್ಷನ್. ಸಾರಿ ಅವತ್ತು ಎಕ್ಸಾಮ್